ಚಾರ್ಟ್ ಸ್ಟಾಕ್ಗೆ ತಮಗೆಲ್ಲರಿಗೂ ಸ್ವಾಗತ. ನಿನ್ನೆ ವಿಡಿಯೋ ಮಾಡೋಕ್ಕಾಗಿರಲಿಲ್ಲ, ಇವತ್ತು ಬೆಳಗ್ಗೆ ಚಾರ್ಟ್ ಸ್ಟಾಕ್ನಲ್ಲಿ ಸಿಕ್ಕಿದ್ವಿ. ಇವತ್ತು ಯಾವ ರೀತಿ ಆಗ್ಬೋದು, ಇನ್ನೂ ಕೂಡ ಕರಡಿ ಕೂಗು ಮುಗಿದಿಲ್ಲ ಅಂತ ಮಾತಾಡ್ಕೊಂಡಿದ್ವಿ. ಇವತ್ತು ಪ್ರಶ್ನೆನೂ ಇಲ್ಲ ಉತ್ತರನೂ ಇಲ್ಲ ಅಂತ ನಾನು ಟೈಟ್ಲ್ ಕೊಟ್ಟಿದ್ದೀನಿ. ಯಾಕೆ ಅಂತಂದರೆ ಮಾರ್ಕೆಟ್ ಕ್ಲೋಸಿಂಗು ಆ ರೀತಿಯಾಗಿದೆ. ಸ್ವಲ್ಪ ಇಂಪಾರ್ಟೆಂಟ್, ಇದು ಹುಷಾರಾಗಿ ನೋಡ್ತಾ ಹೋಗಬೇಕು. ಇವತ್ತು ನೋಡಿ, ನಾನು ನಿಫ್ಟಿನಲ್ಲಿ ಟ್ರೇಡೇ ತೊಗೊಂಡಿಲ್ಲ. ಬ್ಯಾಂಕ್ ನಿಫ್ಟಿನಲ್ಲಿ ಟ್ರೇಡ್ ಇತ್ತು, ಬಿಟ್ಟರೆ ನಿಫ್ಟಿ ಅಥವಾ ಕ್ಯಾಶ್ ಮಾರ್ಕೆಟಲ್ಲಿ ಅಷ್ಟಲ್ಲೇ ನಾವು ಇದ್ಬಿಟ್ವಿ. ಕಾರಣ ಏನು ಅಂತಂದರೆ ಇವತ್ತು ತುಂಬ ಒಂದು ಡೋಲಾಯಮಾನದಂಥ ಸ್ಥಿತಿನಲ್ಲಿ ಮಾರ್ಕೆಟ್ ಇತ್ತು. ಜೊತೆಗೆ ಎರಡು ಇಂಪಾರ್ಟೆಂಟ್ ನ್ಯೂಸ್ ಇದೆ ಇಂಡಿಯಾಗೆ ಇವಾಗ, ಅಂದರೆ ಮಾರ್ಕೆಟ್ಗೆ ಪುಷ್ ಕೊಡುವಂಥ ನ್ಯೂಸು. ಒಂದು IIT ಮಡ್ರಾಸು ಮತ್ತು ಇಸ್ರೋ ಎರಡೂ ಸಹಭಾಗಿತ್ವದಲ್ಲಿ ಒಂದು ಡಿಫೆನ್ಸಿಗೆ ಗ್ರೇಡೆಡ್ ಆಗಿರುವಂಥ ಒಂದು ಚಿಪ್, ಅಂದರೆ ಏನು ಒಂದು ಇಸ್ರೋ ಯೂಸ್ ಮಾಡ್ಕೋಬೋದಂಥ ಒಂದು ಚಿಪ್ ಸೆಟ್ನ, ಒಂದು ಹೋಮ್ ಗ್ರೌಂಡ್ ಚಿಪ್ ಸೆಟ್ನ ಮ್ಯಾನುಫ್ಯಾಕ್ಚರ್ ಮಾಡಿದ್ದಾರೆ. ಅದಕ್ಕೆ ಬೇಕಾಗಿರುವಂಥ PCBಗಳನ್ನ ಗುಜರಾತು, ಚೆನ್ನೈನಲ್ಲಿ ಮ್ಯಾನುಫ್ಯಾಕ್ಚರ್ ಮಾಡಲಿಕ್ಕಾಗಿತ್ತು. ಅದು ಚಂಡೀಗಢಲ್ಲಿ ಮ್ಯಾನುಫ್ಯಾಕ್ಚರ್ ಆಯಿತು. ನಮ್ಮ ಬೆಂಗಳೂರು ಟಾಟಾ ಅಡ್ವಾನ್ಸ್ ಸಿಸ್ಟಮ್ಸಲ್ಲಿ ಅಲ್ಲಿ ಅದರದ್ದು ಪ್ಯಾಕೇಜಿಂಗ್ ಆಗಿದೆ. IIT ಮಡ್ರಾಸು ಮತ್ತು ಇಸ್ರೋ ಇವರು ರಿಸರ್ಚ್ ಮಾಡಿ ಅದನ್ನ ಡೆವಲಪ್ ಮಾಡಿರುವಂಥದ್ದು. ಇದು ಇಸ್ರೋಗೆ ಇನ್ನೂ ಒಂದೇ ಒಳ್ಳೆ ರೀತಿಯಾದಂಥ ಒಂದು ಪುಷ್ನ ಕೊಡೋಕ್ಕೆ ಸಾಧ್ಯ ಆಗ್ತಾ ಹೋಗೋದು, ಬೇರೆ ಬೇರೆ ಎಕ್ಸ್ಪೆರಿಮೆಂಟ್ಗಳನ್ನು ಮುಂದೆ ಮಾಡಲಿಕ್ಕೆ. ಅದೇ ರೀತಿಯಾಗಿ ಟೆಸ್ಲಾ ಇಂಡಿಯಾಗೆ ಬರುತ್ತೆ ಅನ್ನೋ ಸುದ್ದಿ ಎಲ್ಲ ಕಡೆ ಜೋರಾಗಿದೆ. ಟ್ರಂಪ್ ಅವರು ಟೆಸ್ಲಾಗೆ ಅಷ್ಟಕ್ಕಷ್ಟೇ, ಚೈನಾದಲ್ಲಿ ಆಲ್ರೆಡಿ ನಿಮ್ಗೆ ಗೊತ್ತಿದೆ ಕಾಂಪಿಟೇಷನ್ ಸಿಕ್ಕಾಪಟ್ಟೆ ಇದೆ. ನೋಡಿ, ಆ BYD ಕಾರ್ಗಳದ್ದು ಇವಾಗ ಇಂಡಿಯಾದಲ್ಲೂ ಒಂದು, ಇಲ್ಲಿ ಬೆಂಗಳೂರಲ್ಲಿ ಒಂದು ಆ್ಯಪ್ ಇದೆ ಶಾಫರ್ ಅಂತ, ಅದರಲ್ಲಿ ನಿಮಗೆ ಸಿಗ್ತಾ ಹೋಗುತ್ತೆ BYD ಕಾರ್ಗಳು. ಬಟ್ ಟೆಸ್ಲಾ ಕಾರಿಗೆ ಆ ಡಿಮ್ಯಾಂಡ್ ಇದ್ದೇ ಇದೆ, ನಿಮಗೆ ಗೊತ್ತಿದೆ. ಸೊ ಅವರಿಗೂ ಕೂಡ ಬಿಸ್ನೆಸ್ಸು ಬಿದ್ದೋಗ್ತಾ ಇತ್ತು. ಇವಾಗ ಎಕ್ಸ್ಪೆಕ್ಟ್ ಮಾಡೋಕ್ಕೆ ಇದಕ್ಕೆ EV ಮ್ಯಾನುಫ್ಯಾಕ್ಚರಿಂಗ್ ಪಾಲಿಸಿನಲ್ಲಿ ಚೇಂಜಸ್ ತರ್ತೀವಿ ಅಂತ ಹೇಳಿದ್ದಾರೆ. ಅಂದರೆ ಲಕ್ಸುರಿ ಕಾರ್ಸ್ ಏನಿತ್ತಲ್ಲ, 25 ಲಕ್ಷ ಅಥವಾ 29 ಲಕ್ಷ 30 ಲಕ್ಷ ಮೇಲ್ಗಡೆ ಒಂದು ಕಾರ್ಗಳಿಗೆ ಇಂಪೋರ್ಟ್ ಡ್ಯೂಟಿ 110% ಏನೋ ಇದ್ದಿದ್ದನ್ನು 70%ಗೆ ಇಳಿಸ್ತೀವಿ ಅಂತ. ಇದರಿಂದಾಗಿ ಸೊ ಇವರು ಫಸ್ಟು ಬೇರೆ ದೇಶದಲ್ಲಿ ಮ್ಯಾನುಫ್ಯಾಕ್ಚರ್ ಮಾಡಿ ಅದನ್ನ ತರ್ತಾರಂತೆ, ಆಮೇಲೆ ಇಲ್ಲೇ ಮ್ಯಾನುಫ್ಯಾಕ್ಚರಿಂಗ್ ಮಾಡಬೇಕು ಅಂತ. ಇದರಿಂದ ಜಾಬ್ ಸೃಷ್ಟಿ ಆಗ್ಬೋದು, ಜೊತೆಗೆ ಕಾರ್ಗಳು, EV ಕಾರ್ಗಳ ಬೆಲೆಗಳು ಕೂಡ ಕಮ್ಮಿ ಆಗ್ತಾ ಹೋಗ್ಬೋದು, ಕಾಂಪಿಟೇಷನ್ ಜಾಸ್ತಿ ಆಗೋದ್ರಿಂದ. ಇಲ್ಲಿ ಅಂಥದ್ದೇನು ರಿಯಾಕ್ಷನ್ ಅನ್ನೋದು ಕಾಣಿಸಿಲ್ಲ. ಇವತ್ತು ಮಹೀಂದ್ರ ಆ್ಯಂಡ್ ಮಹೀಂದ್ರ ಆಲ್ರೆಡಿ ಅವರು ಲಕ್ಸುರಿ EV ಕಾರ್ಸ್ ಅಲ್ಲಿ ತರೋದ್ರಲ್ಲಿ ಪ್ರಯತ್ನ ಪಡ್ತಾರೆ. ನೋಡಿ, 20 ಲಕ್ಷದ ಮೇಲ್ಗಡೆ EV ಕಾರ್ಸ್ ಅಂತ ಇದ್ದಿದ್ರೆ ತುಂಬ ಕಡಿಮೆ. ಇವಾಗ ಯಾವುದೋ ಒಂದು ಕ್ರೆಟಾ ಯಾವುದೋ ಒಂದಿತ್ತು, ಅದು ಬಿಟ್ಟರೆ ಸ್ಕಾರ್ಪಿಯೋ ಇತ್ತು ಅಷ್ಟೇ ಅಲ್ವಾ. EV ಕಾರಲ್ಲಿ 20 ಲಕ್ಷಕ್ಕಿಂತ ಮೇಲ್ಗಡೆ ಇರುವಂಥದ್ದು ಯಾವುದೂ ಇರಲಿಲ್ಲ. ಈಗ ಮಹೀಂದ್ರ ಅವ್ರದ್ದು 6 ಮತ್ತು 9E ತುಂಬ ಲಕ್ಸುರಿಯಾಗಿ ತೊಗೊಂಬಂದಿದ್ರು ಆ ಕಾರ್ನ. ಸೊ ಈಗ ಟೆಸ್ಲಾನು ಬರೋದ್ರಿಂದ ಈ ಸ್ಪೇಸಲ್ಲೂ ಕೂಡ ಸ್ವಲ್ಪ ಕಾಂಪಿಟೇಷನ್ ಆಗ್ತಾ ಹೋಗ್ಬೋದು, ಆಟೋ ಸೆಕ್ಟರ್ ರಿಲೇಟೆಡ್ ಅದು. ಸೊ ಬಟ್ ಇವತ್ತು ಓವರ್ ಆಲ್ ಟಾಪ್ ಗೇನರ್ ಅಂತ ನೋಡೋದಾದರೆ ಶ್ರೀರಾಮ್ ಫೈನಾನ್ಸ್ ತುಂಬ ದೊಡ್ಡ ಕರೆಕ್ಷನ್ ಆಗಿದೆ. 52 ವೀಕ್ ಹೈಯಿಂದ ಸ್ಟಾಕ್ ಸ್ಪೆಸಿಫಿಕ್ ನಾವು ಮಾತಾಡೋಗಿಲ್ಲ, ಆದರೆ ಶ್ರೀರಾಮ್ ಫೈನಾನ್ಸು 4% ಇವತ್ತು ಅಪ್ ಮೂವ್ಮೆಂಟ್ ಬಂದಿದೆ. ಸೊ ಟಾಪ್ ಗೇನರ್ ಅಂತ ಹೇಳ್ತಾ ಇದ್ದೀನಿ, ಯಾವುದೇ ಬೈಯಿಂಗ್ ಅಥವಾ ಸೆಲ್ಲಿಂಗ್ ರೆಕಮೆಂಡೇಷನ್ ಅಲ್ಲ. ಬಟ್ ಓವರ್ ಆಲ್ ಸೆಕ್ಟರ್ ಅಂತ ನೋಡೋದಾದ್ರೆ ಇವತ್ತು ಬ್ಯಾಂಕಿಂಗ್ ಸೆಕ್ಟರ್ ವೀಕ್ ಆಗಿತ್ತು. ನೋಡಿ, HDFC ಬ್ಯಾಂಕಲ್ಲಿ ತುಂಬ ದೊಡ್ಡ ಡ್ರ್ಯಾಗ್ ಆಗಿದೆ. ಆದರೆ ಹೆವಿ ವೇಟ್ಸ್ ಅಂತ ನೋಡೋದಾದ್ರೆ ಅದೇನೆ HDFC ಬ್ಯಾಂಕು, ICICI ಬ್ಯಾಂಕು, TCS, ರಿಲಯನ್ಸು, ಇನ್ಫೋಸಿಸು, ಈ ಕಂಪನಿಗಳು ಯಾವ ರೀತಿಯಾಗಿ ಪರ್ಫಾರ್ಮೆನ್ಸ್ ಮಾಡುತ್ತೋ ನಿಫ್ಟಿ ಅದರ ಮೇಲೆ ಜಾಸ್ತಿ ಡಿಪೆಂಡೆಂಟ್ ಆಗಿರುತ್ತೆ. ಸೊ ನಿಫ್ಟಿ ಇವತ್ತು ಹಾಗಾಗಿ ಮೇಲ್ಗಡೆ ಹೋಗೋಕ್ಕಾಗಲಿಲ್ಲ, ಇವತ್ತು ಗ್ಯಾಪ್ ಡೌನಲ್ಲೇ ಓಪನಿಂಗ್ ಆಯಿತು. ಅದನ್ನು ಹೊರತುಪಡಿಸಿ ಅಂತ ನೋಡಿದ್ರೆ ಟಾಪ್ ಲೂಸರ್ ಅಂದರೆ ಇವತ್ತು ಅದೇ HDFC ಬ್ಯಾಂಕ್ ಇವತ್ತಿನ ಟಾಪ್ ಲೂಸರ್, ಶ್ರೀರಾಮ್ ಫೈನಾನ್ಸ್. ಎರಡೂ ಕೂಡ ಬ್ಯಾಂಕಿಂಗ್ ಮತ್ತು NBFCಲೇ ಬಂದಿರುವಂಥದ್ದು. ರೀಸನ್ ನಾನು ನೋಡೋಕೆ ಹೋಗಿಲ್ಲ, ರಿಸಲ್ಟ್ ಏನು ಆ ಥರದಲ್ಲಿ ಇರಲಿಲ್ಲ ಅಂತ ಅನ್ಕೋತೀನಿ, ಬಟ್ ಚೆಕ್ ಮಾಡಬೇಕು. ಅದೇ ರೀತಿಯಾಗಿ ನಿಫ್ಟಿ ನೆಕ್ಸ್ಟ್ 15ನಲ್ಲಿ ನಾವು ನೋಡ್ತಾ ಬರೋದಾದರೆ ಸುಮಾರು ಸೆಕ್ಟರ್ ಸ್ಟಾಕ್ಗಳು ಪಾಸಿಟಿವ್ ಆಗಿತ್ತು. ನಿನ್ನೆನೂ ಕೂಡ ಇದೇ ಸೆಂಟಿಮೆಂಟ್ ಇತ್ತು. ನೋಡಿ, ಮಾರ್ಕೆಟ್ನ ಒಂದು ಯಾರಾದ್ರೂ ಟ್ರೇಡ್ ಮಾಡ್ತಾ ಇದ್ರೆ ಶಾರ್ಟಿಂಗ್ ಮಾಡೋ ಥರ ಅಂತ ಸಿಚುವೇಶನ್ ಇಲ್ಲ. ಯಾಕೆಂತಂದರೆ ಬ್ರಾಡರ್ ಮಾರ್ಕೆಟಲ್ಲಿ ಕರೆಕ್ಷನ್ ಆಗ್ತಾ ಇಲ್ಲ. ಹೆವಿ ವೇಟ್ಸ್ ಅಂದರೆ ನಿಫ್ಟಿಗೆ ಕಾಂಟ್ರಿಬ್ಯೂಟ್ ಮಾಡ್ತಾ ಇರೋದ್ರಲ್ಲಿ ಮೂವ್ಮೆಂಟ್ ಬರ್ತಾ ಇಲ್ಲ, ಹಾಗಾಗಿ ನಿಫ್ಟಿ ಮೇಲ್ಗಡೆ ಹೋಗೋಕ್ಕೆ ಆಗ್ತಾ ಇಲ್ಲ. ಸೊ ಓವರಲ್ಲು ಇದರಲ್ಲಿ ಯಾವುದು NBFC ಸ್ಟಾಕ್ಗಳಾಗಿರ್ಬೋದು ಅಥವಾ ರಿಯಲ್ ಎಸ್ಟೇಟ್ ಸ್ಟಾಕ್ಗಳಾಗಿರ್ಬೋದು, ಪವರ್ ರಿಲೇಟೆಡ್ ಸ್ಟಾಕ್ ಆಗಿರ್ಬೋದು, ಇದು ಎಲ್ಲದೂ ಕೂಡ ನಿಫ್ಟಿ ನೆಕ್ಸ್ಟ್ 15 ಇರುವಂಥದ್ದು ಇವತ್ತು ಒಳ್ಳೆ ಮೂವ್ಮೆಂಟ್ನ ಕೊಟ್ಟಿದೆ. ಹಾಗಾದರೆ ನಿಫ್ಟಿ ಏನಾಗಿತ್ತು ಅಂತ ನೋಡ್ತಾ ಬರೋದಾದ್ರೆ ನೋಡಿ, ಯಾಕೆ ಇವತ್ತು ಪ್ರಶ್ನೆನೂ ಇಲ್ಲ ಉತ್ತರನೂ ಇಲ್ಲ ಅಂತ ನಾನು ಹೇಳಿದೆ ಅಂತಂದರೆ, ಇವತ್ತು ಬೆಳಗ್ಗೆ ಏನಂತ ಮಾತಾಡ್ಕೊಂಡಿದ್ವಿ, ನಿನ್ನೆ ಕ್ಲೋಸಿಂಗ್ ಆಧಾರದ ಮೇಲೆ ಒಂದು ಬೇರಿಶ್ ಫ್ಲಾಗ್ ಪ್ಯಾಟರ್ನ್ ಥರ ಮಾಡೋ ಥರ ಕಾಣಿಸ್ತಾ ಇದೆ. ಅಪ್ಪಿತಪ್ಪಿ ಏನಾದರೂ ನೋಡಿ ಈ ಝೋನ್ನ ಬಿಟ್ಟು ಕೆಳಗಡೆ ಬರ್ತಾ ಹೋಯ್ತು ಅಂತಂದರೆ ನಾವು ಇವತ್ತು ವೀಕ್ ಅಂತಲೇ ಓದಬೇಕು ಅಂತ ಅಂದ್ಕೊಂಡಿದ್ವಿ. ಇವತ್ತು ಏನು ಮಾಡಿದೆ, ಈ ಫ್ಲಾಗ್ ಒಳಗಡೆ ಹೋಗೋಕ್ಕೆ ಪ್ರಯತ್ನನೇ ಪಟ್ಟಿಲ್ಲ, ಆಯಿತಾ. ಆದರೆ ಹಾಗಂತ ವೀಕಾಗಿ ಕೆಳಗಡೆನೂ ಬಂದಿಲ್ಲ. ನೋಡಿ, ಇಲ್ಲಿ ಪ್ರಶ್ನೆನೂ ಇಲ್ಲ ಉತ್ತರನೂ ಇಲ್ಲ, ಮಧ್ಯದಲ್ಲೇ ನಿಂತ್ಕೊಂಡಿದೆ. ಅಂದರೆ ಈಗ ನಮಗೇನು ಉತ್ತರ ಸಿಕ್ತು, ಈಗ ನಾಳೆಯಿಂದ ಕೆಳಗಡೆ ಹೋಗುತ್ತೆ ಅಂತ ಕಡಾಖಂಡಿತವಾಗಿ ಹೇಳಂಗಿದೆಯಾ? ಇಲ್ಲ. ಯಾಕೆಂದರೆ ಇವತ್ತು ಥ್ರೂಔಟ್ ದ ಡೇ ಇವತ್ತೊಂದು ಸಣ್ಣದಾಗಿ ಮೇಲ್ಗಡೆ ಮೂಮೆಂಟೇ ಮಾಡೋಕ್ಕೋಯ್ತು. ಆ್ಯಕ್ಚುಲಿ ಬೇರಿಶ್ ಫ್ಲಾಗ್ ಆಗಿತ್ತು, ಇಲ್ಲಿ ವೀಕ್ ಆಗಿದೆ, ಇದರಿಂದ ಕೆಳಗಡೆ ಬರೋದಾಗಿದೆ ಅಂತಂದರೆ ಜೋರಾಗಿ ಕೆಳಗಡೆ ಬರಬೇಕಾಗಿತ್ತು, ಆದರೆ ಆ ರೀತಿ ಆಗಿಲ್ಲ. ಅದೇ ರೀತಿಯಾಗಿ ಹಂಗಂದರೆ ಏನಾದ್ರು ವಾಪಸ್ ಪಾಸಿಟಿವಿಟಿ ಇದೆ ಅಂದರೆ ಇಲ್ಲ, ಇನ್ನು ಫ್ಲಾಗಿಂತ ಕೆಳಗಡೆ ಅಂತಿದೆ. ಸೊ ಹಾಗಾಗಿ ತುಂಬ ಒಂದು ಫ್ಲಾಟ್ ಆಗಿ ಎಂಡ್ ಆಗಿದೆ ಇವತ್ತು ನಿಫ್ಟಿ. ಯಾವುದೇ ರೀತಿಯಾದಂಥ ಉತ್ತರವನ್ನು ಕೊಟ್ಟಿಲ್ಲ. ಆಲ್ಮೋಸ್ಟ್ ಎಕ್ಸ್ಪೈರಿ ಆಗಿತ್ತು. ನೋಡಿ, ಲಾಸ್ಟ್ ಎಕ್ಸ್ಪೈರಿನಲ್ಲಿ ಒಂದು ಹಗ್ಗ ಜಗ್ಗಾಟ ಆಗಿತ್ತಲ್ವಾ, ಇಲ್ಲಿ ಮೇಲ್ಗಡೆ ಹೋಗಿ ಕೆಳಗಡೆ ಬಂದು ಈ ರೀತಿ ಎಲ್ಲ ಆಗಿತ್ತು. ಲಾಸ್ಟ್ ಗುರುವಾರ ನಿಮ್ಗೆ ನೆನಪಿದೆ, ಒಂದು ಅಲ್ಲಿಂದ ಒಂದು ಆಲ್ ಟೈಮ್ ಹೈಗೆ ಹೋಗಿ ಅಲ್ಲಿಂದ ಒಂದು, ಅಂದರೆ ಆಲ್ ಟೈಮ್ ಅಂದರೆ ಸದ್ಯದಲ್ಲಿ ಆಲ್ ಟೈಮ್ ಹೈ ಅಂತಂದರೆ 23,200 ಟಚ್ ಮಾಡಿ ಅಲ್ಲಿಂದ ಇಮಿಡಿಯೇಟಾಗಿ ಸೆಲ್ಲಿಂಗ್ ಬರ್ತಾ ಹೋಗಿತ್ತು ಲಾಸ್ಟ್ ಎಕ್ಸ್ಪೈರಿನಲ್ಲಿ. ಎರಡೂ ಕಡೆ ಒಂದು ಮೂವ್ಮೆಂಟ್ ಬಂದಿತ್ತು. ಬಟ್ ಇವತ್ತು ಏನೂ ಮೂವ್ಮೆಂಟ್ ಬಂದಿಲ್ಲ. ನೋಡಿ, ಇದೇ ರೀತಿ ಎಲ್ಲ ಎಕ್ಸ್ಪೈರಿಗಳು ಒಂದೇ ಥರ ಇರೋದಿಲ್ಲ. ಇದಕ್ಕೆ ಕೆಲವೊಂದು ಸ್ಟಾಕ್ ಸ್ಪೆಸಿಫಿಕ್ ಇಂದು ಕೂಡ ನಾವು ಮಲ್ಟಿ ಇಯರ್ ಹೈ ಹೋದಂಥ ಒಂದು ಕೆಮಿಕಲ್ ರಿಲೇಟೆಡ್ ಸ್ಟಾಕು, ನಾನು ಹೇಳಂಗಿಲ್ಲ ಹೆಸರನ್ನ, ನೀವು ಅನಲೈಸ್ ಮಾಡಿ ನೋಡಿ. ಅದು ಮಲ್ಟಿ ಇಯರ್ ಬ್ರೇಕ್ಔಟ್ ಅಂತ ನೀವು ತೊಗೊಳಕ್ಕೆ ಹೋಗಿದ್ರೆ ಅಲ್ಲಿಂದ ಶಾರ್ಪಾಗಿ ಇವಾಗ ರಿಜೆಕ್ಷನ್ ಆಗಿದೆ. ಹಾಗಾಗಿ ಡೈರೆಕ್ಟಾಗಿ ಒಂದೇ ಪ್ಯಾರಾಮೀಟರ್ ನಾವು ನೋಡಿಕೊಂಡು ಯಾವುದನ್ನೇ ತೊಗೊಳಕ್ಕಾಗಲ್ಲ. ಮೊಮೆಂಟಮ್ ಸ್ಟ್ರಾಟಜಿ ಅಂತ ಕೆಲವರು ಫಾಲೋ ಮಾಡ್ತಾ ಇರ್ಬೋದು, ಅದಕ್ಕೋಸ್ಕರ ಹೇಳಿದೆ. ಸೊ ಹಾಗಾಗಿ ಮಾರ್ಕೆಟು ಪ್ರತಿದಿನ ಕೂಡ ಒಂದು ಹೊಸದಾಗಿರ್ತಾರನ್ನ ಕೊಡ್ತಾನೆ ಇರುತ್ತೆ. ಸೊ ಓವರ್ ಆಲ್ ನಿಫ್ಟಿನಲ್ಲಿ ನೋಡ್ತಾ ಬರೋದಾದ್ರೆ ಇವತ್ತು ನೋಡಿ, ಇಲ್ಲಿ ಆ ಟ್ರೆಂಡ್ ಲೈನ್ ಏನೋ ಒಂದು ಹಾಕೊಂಡ್ಬಂದಿತ್ತು, ಅದಕ್ಕಿಂತ ಕೆಳಗಡೆ ಓಪನಿಂಗ್ ಆಯಿತು ಇವತ್ತು. ಖಂಡಿತವಾಗ್ಲೂ ಓಪನಿಂಗ್ ಅಂತ ನೋಡೋದಾದ್ರೆ
ನೋಡೋದಾದ್ರೆ ಇದು ವೀಕ್ ಓಪನಿಂಗು. ಆದರೆ ಅದಾದಮೇಲೆ ನೋಡಿ ಸ್ವಲ್ಪ ಪುಷ್ ಬರ್ತಾ ಹೋಯಿತು, ಮತ್ತೆ ಒಂದು ಸಲ ಅಟೆಂಪ್ಟ್ ಮಾಡ್ತು, ಅಲ್ಲಿಂದ ಮೇಲ್ಗಡೆ ಹೋಯಿತು. ಫಸ್ಟ್ ಹಾಫಲ್ಲಿ ಫಸ್ಟ್ ಒಂದು 1 ಅವರಲ್ಲಿ ವಾಲಟಿಲಿಟಿ, ಅದಾದಮೇಲೆ ಆಲ್ಮೋಸ್ಟ್ ಥ್ರೂಔಟ್ ಎಕ್ಸ್ಪೈರಿ ಫುಲ್ ಫ್ಲಾಟಾಗೇ ಇತ್ತು. 22,900 ಇವತ್ತು ಸಪೋರ್ಟ್ ಬಿಲ್ಡ್ ಮಾಡ್ತಾ ಇದ್ದಾರೆ. ಸ್ವಲ್ಪ ಶಾರ್ಟ್ ಅಂತೂ ಮಾಡೋಂಗಿಲ್ಲ ಅನ್ನೋಷ್ಟಾದರೂ ಸುಳಿವು ಕೊಟ್ಟರು. ಒಂದೊಂದ್ಸಲ ಏನು ಸುಳಿವು ಇರೋದಿಲ್ಲ, ಒಂದೇ ಸಲ ಡಂಪ್ ಆಗೋಂಥರ ನಡೆಯುತ್ತೆ. ನೆನ್ನೆನೂ ಕೂಡ ಒಂದು 1,000 ಚಿಲ್ಲರೆ ಕೋಟಿ ಏನೋ ಒಂದು ಬೈಯಿಂಗು ಸೆಲ್ಲಿಂಗು ಆಗಿತ್ತು FIDAಗಳಿಂದ. ಸೊ ಇವತ್ತು ಕೂಡ ಅದೇ ರೇಂಜಲ್ಲಿ ಆಗಿರ್ಬೋದು. ಹಾಗಾಗಿ ತುಂಬ ಒಂದು ಬೈಯಿಂಗು ಸೆಲ್ಲಿಂಗ್ ಆಗದಲ್ಲೇ ಇರೋದ್ರಿಂದ ಮೋಸ್ಟ್ಲಿ ಇದು ಒನ್ ಡೇ ರೇಂಜಲ್ಲಿ ಕ್ಲೋಸಿಂಗ್ ಆಗಿದೆ. FIDA ಡೇಟಾ ಬಂದಮೇಲೆ ನೀವು ಕಮೆಂಟ್ ಮಾಡಿ ತಿಳಿಸಿ. ಸೊ ಅಂಥ ಒಂದು ಡಿಫ್ರೆನ್ಸು ಇರೋದಿಲ್ಲ FIDA ಮಧ್ಯದಲ್ಲಿ. ಜೊತೆಗೆ ಜಾಸ್ತಿ ಅಂದರೆ ಒಂದು 3,000 ಕೋಟಿ 4,000 ಕೋಟಿ ಈ ಥರ ಮಾಡಲಿರಕಾರ್ದು ಅನ್ನೋದು ನನ್ನ ಅಭಿಪ್ರಾಯ. ಗೊತ್ತಿಲ್ಲ, ಡೇಟಾ ಬಂದಮೇಲೆ ಅದು ಗೊತ್ತಾಗ್ತಾ ಹೋಗುತ್ತೆ. ಬಟ್ ಓವರಾಲ್ ನೋಡ್ತಾ ಬರೋದಾದ್ರೆ ಈ ಟ್ರೆಂಡ್ ಲೈನ್ ಮೇಲ್ಗಡೆ ಅದೇ ಸ್ವಲ್ಪ ಸಮಾಧಾನ ಕೊಡ್ತು ಅನ್ನೋ ಥರ ಈ ಟ್ರೆಂಡ್ ಲೈನ್ ಮೇಲ್ಗಡೆ ಬಂದು ಕ್ಲೋಸಿಂಗ್ ಆಗಿದೆ. OI ಇವಾಗ ನೋಡೋಂಗಿಲ್ಲ, ಯಾಕಂದರೆ ಈ ಎಕ್ಸ್ಪೈರಿ ಮುಗಿದೋಯ್ತು. ಮುಂದಿನ ಎಕ್ಸ್ಪೈರಿ ಬೇಕಾದ್ರೆ ಚಾರ್ಟ್ ಓಪನ್ ಮಾಡಿಕೊಂಡು ಅದರಲ್ಲಿ OIನ ನೋಡ್ತಾ ಹೋಗ್ಬೋದು. ಸೊ ನೋಡೋಣ ಯಾವ ರೀತಿ ಆಗ್ತಾ ಹೋಗುತ್ತೆ ಅಂತ. ಅಗೇನ್ ಬ್ಯಾಂಕ್ ನಿಫ್ಟಿ ಇಂಪಾರ್ಟೆಂಟ್ ಆಗ್ತಾ ಹೋಗುತ್ತೆ. ಇವತ್ತು ಬ್ಯಾಂಕ್ ನಿಫ್ಟಿನಲ್ಲಿ ಒಂದು ಟ್ರೇಡ್ ಇತ್ತು, ಓಪನಿಂಗಲ್ಲೇ ಒಂದು ಟ್ರೇಡ್ ಇತ್ತು. ಯಾಕೆಂತಂದ್ರೆ ನೋಡಿ ಈ ಥರದ ಚಾನ್ಸ್ಗಳನ್ನ ಮಿಸ್ ಮಾಡ್ಕೊಳಕ್ಕೆ ಹೋಗ್ಬಾರ್ದು, ಎಸ್ಪೆಷಲಿ ಆಪ್ಷನ್ ಸೆಲ್ಲರ್ಸ್. ಏನಂತ ಮಾತಾಡಿದ್ವಿ ಇವತ್ತು ಬೆಳಗ್ಗೆ, ನೆನ್ನೆ ಒಂದು ಶಾರ್ಪಾಗಿ ಮೂವ್ಮೆಂಟ್ ಬಂದಿದೆ. ಇಲ್ಲಿ ಒಂದು ಪಿಕ್ಚರ್ ಪರ್ಫೆಕ್ಟ್ ಆಗಿರುವಂಥ ಬಸ್ ಸ್ಟ್ಯಾಂಡ್ ಮಾಡಿದೆ. ಇವತ್ತು ಅಪ್ಪಿ ಝೋನಲ್ಲಿ ಎಲ್ಲರೂ ಓಪನ್ ಆಯಿತು ಅಂತಂದರೆ 49,800 ತನಕ ನಮ್ಮ ಟಾರ್ಗೆಟ್ ಇರುತ್ತೆ ಅಂತ ಮಾತಾಡಿದ್ವಿ. ಇವತ್ತೇನಾಯಿತು, ಆ ಬಸ್ ಸ್ಟ್ಯಾಂಡಿಂದ ಕೆಳಗಡೆ ಓಪನಿಂಗ್ ಆಯಿತು. ಅಲ್ಲೇ ಇಮಿಡಿಯೇಟಾಗಿ ಬಸ್ ಸ್ಟ್ಯಾಂಡಿಂದ ಕೆಳಗಡೆ ಓಪನ್ ಆದರೆ ನೆನ್ನೆ ಒಂದು ಪಾಸಿಟಿವಲ್ಲಿ ಒಂದು ಕ್ಲೋಸಿಂಗ್ ಆಗಿತ್ತು ಅಂದರೆ ಈ 49,500 ಇದೆಲ್ಲ ಏನಾಗಿರುತ್ತೆ ಅವಾಗ ಆ ಟೈಮಲ್ಲಿ ಒಳ್ಳೆ ರೀತಿಯಾದಂಥ ಪ್ರೀಮಿಯಮಲ್ಲಿ ಇರುತ್ತೆ. ಸೊ ಓಪನಿಂಗಲ್ಲೇ ಈ ಥರ ಶಾಕ್ ಬರ್ತಿದ್ದಂಗೆ ಕೆಳಗಡೆ ಇಲ್ಲಿ ಓಪನ್ ಆದಾಗ ನೋಡಿ, ಇಲ್ಲಿ ಓಪನ್ ಆಗಿ ಇಲ್ಲಿ ಕ್ಲೋಸಿಂಗ್ ಆಗಿದೆ ಅಲ್ವಾ. ಇಲ್ಲಿ ಓಪನ್ ಆದಾಗ ನೀವೇನು ಮಾಡಬೇಕು, ಇದನ್ನ ನೀವು ಒಂದು ಸ್ಟಾಪ್ ಲಾಸ್ ಇಟ್ಕೊಂಡು, ಯಾಕಂದರೆ ಬಸ್ ಸ್ಟ್ಯಾಂಡ್ ರೆಫರೆನ್ಸ್ ಇದೆ. ಈಗ ಮೇಲ್ಗಡೆ ಹೋದರೂ ಅಲ್ಲಿಂದ ಮುಟ್ಟಿ ಮತ್ತೆ ಕೆಳಗಡೆ ಬರ್ಬೋದು, ಇದೆಲ್ಲ ಆಗ್ಬೋದು. ಹಾಗಾಗಿ ಇಮಿಡಿಯೇಟಾಗಿ ಬೈ ಮಾಡಿ ಅಂತ ನಾನು ಹೇಳ್ತಿಲ್ಲ, ಯಾಕಂದರೆ ನೆನ್ನೆ ಮೊಮೆಂಟಮ್ ಜೋರಾಗಿ ಬಂದಿತ್ತು. ಬಟ್ ಅಟ್ಲೀಸ್ಟ್ ಈ ಝೋನ್ ಏನಿತ್ತು ಆ ಝೋನ್ದು ನೀವು ಸೆಲ್ ಮಾಡಿಬಿಟ್ರಿ ಅಂತಂದರೆ ಆರಾಮಾಗಿ ಒಂದು 40-50 ಪಾಯಿಂಟ್ಗಳು ಸಿಗುತ್ತೆ. ಕೊನೆ ತನಕ ಉಳಿಸ್ಕೊಂಡಿದ್ರು ಕೂಡ ಅಷ್ಟೇ. ಬಟ್ ಆ ಮೂಮೆಂಟ್ ಸ್ಟಾರ್ಟಿಂಗ್ ಮೂಮೆಂಟಲ್ಲಿ ಇಲ್ಲೇ ನೀವು ಎಕ್ಸಿಟ್ ಮಾಡಿಬಿಟ್ಟಿದ್ರೆ ಒಂದು 40-50 ಪಾಯಿಂಟ್ಗಳಿಗೆ ಯಾವುದೇ ರೀತಿಯಂಥ ಮೋಸ ಇರಲಿಲ್ಲ ಬ್ಯಾಂಕ್ ನಿಫ್ಟಿನಲ್ಲಿ. ಬಟ್ ಅದಾದಮೇಲೆ ಬ್ಯಾಂಕ್ ನಿಫ್ಟಿ ಕೂಡ ಇಡೀ ದಿನ ಓಪನಿಂಗ್ ಫಸ್ಟ್ ಕ್ಯಾಂಡಲ್ ಏನು ಮಾಡುತ್ತೋ ಅದೇ ಕ್ಯಾಂಡಲಲ್ಲಿ ಇಡೀ ದಿನ ಮುಗಿಸಿದೆ. ಒಂದ್ಸಲ ಇಲ್ಲಿ ಅಟೆಂಡ್ ಮಾಡೋದು ಬರ್ತು ಬಿಟ್ಟರೆ ಇಡೀ ದಿನ ಏನು ಕೂಡ ಮೂವ್ಮೆಂಟ್ ಮಾಡಿಲ್ಲ. ಇಲ್ಲೊಂದು ಬಸ್ ಸ್ಟ್ಯಾಂಡು ಈ ರೀತಿ ಆಗಿದೆ ಇವಾಗ. ಸೊ ಇದು ಸ್ವಲ್ಪ ಪ್ಯಾಟರ್ನು ಇವಾಗ ಹುಷಾರಾಗಿರ್ಬೇಕು. ಈಗ ಯಾವ ಕಡೆ ಬೇಕಾದ್ರೂ ತೊಗೊಂಡೋಗ್ಬೋದು. ಯಾಕಂದರೆ ನೋಡಿ ಇವತ್ತು ಬ್ಯಾಂಕ್ ನಿಫ್ಟಿನಲ್ಲಿ ಶಾರ್ಟ್ ಕವರಿಂಗ್ ಬಂದು ನಿಫ್ಟಿನೂ ಚೇಂಜ್ ಆಗಬೇಕು ಅಂತಂದರೆ ಇವತ್ತು ಒಳ್ಳೆ ಟ್ರೇಡ್ ಇತ್ತು. ಇವತ್ತು ಬೆಳಗ್ಗೆ ಕೂಡ ಮಾತಾಡಿದ್ವಿ ನೋಡಿ, ಇಲ್ಲಿ ಒಂದು ಒಳ್ಳೆ ರೇಂಜ್ ಆಗಿದೆ. ಈ ರೇಂಜನ್ನು ಬಿಟ್ಟು ಇಲ್ಲಿಂದ ಬ್ರೇಕ್ಔಟ್ ಆಗಿದೆ, ಇಲ್ಲಿ ಬಸ್ ಸ್ಟ್ಯಾಂಡ್ ಮಾಡ್ತಾ ಇದೆ, ಇಲ್ಲಿಂದ ಕಂಟಿನ್ಯೂಷನ್ ಆಗಬೇಕು ಅಂತ. ಬಟ್ ಇವತ್ತು ಕೆಳಗಡೆ ಬಂದಿದೆ. ಅದು ಕೆಳಗಡೆ ಬಂದಿದೆ ಅಂದರೆ ಕ್ಲೀನಾಗಿ 49,000 ಇನ್ನೊಂದು ಬಿಟ್ಟು ಬಂದಿದೆಯಾ, ಬಂದಿಲ್ಲ. ಹಾಗಾಗಿ ವೀಕ್ ಅಂತಲೂ ಹೇಳಂಗಿಲ್ಲ, ಸ್ಟ್ರಾಂಗ್ ಅಂತಲೂ ಹೇಳಂಗಿಲ್ಲ. ನಾಳೆ ಎಲ್ಲಿ ಓಪನ್ ಆಗುತ್ತೆ ಅನ್ನೋದ್ರ ಮೇಲೆ ನಾವು ನಿರ್ಧಾರ ಮಾಡ್ತಾ ಹೋಗಬೇಕು. ಯಾವುದೇ ರೀತಿಯಾದಂಥ ಒಂದು ಕ್ಲೋಸಿಂಗ್ ಟರ್ಮ್ ಅಂತ ಕೊಟ್ಟಿಲ್ಲ. ಕ್ಲೋಸಿಂಗ್ ಆಗಬೇಕಾದ್ರೆ ಏನೂ ಒಂದು ಸೂಚಂಕನ ಕೊಟ್ಬಿಟ್ಟು ಹೋದಂಗೆ ಕಾಣಿಸ್ತಾ ಇಲ್ಲ. ಯಾಕಂದರೆ ನೆನ್ನೆದಾಗ ಆಗಿರೋ ಕಂಪ್ಲೀಟ್ ಇಂಟರ್ನಲ್ ಕ್ಯಾಂಡಲ್ ಸೆಟಪ್ ಆಗಿದೆ. ಇದು ಒಂದು ಬುಲಿಶ್ ಹರಾಮಿ ಮತ್ತೊಂದು ಆಗಬೇಕು ಅಂತಂದರೆ ನೋಡಬೇಕು. ಅದೇ 49,800 ಬಿಟ್ಟು ಮೇಲ್ಗಡೆ ಹೋಗೋ ತನಕ ಬ್ಯಾಂಕ್ ನಿಫ್ಟಿನಲ್ಲಿ ಅದೇ ರೀತಿಯ ಸೆಂಟಿಮೆಂಟ್ ಇರುತ್ತೆ. ಬಟ್ ನೆನ್ನೆ ಬಂದಿರೋಂಥದ್ದು ವೆರಿ ಗೋಲ್ಡನ್ ಮೂವ್, ಅದು ನೆನ್ನೆ ಬಂದಿರೋಂಥದ್ದು. ಹಾಗಾಗಿ ಈ ಟೈಮಲ್ಲಿ ಪೊಸಿಷನ್ ಕ್ಯಾರಿ ಮಾಡೋವಂಥದ್ದು ಅಷ್ಟು ಸೂಕ್ತವಾದ ನಿರ್ಧಾರ ಅಲ್ಲ. ಈ ಮಂತ್ಲಿ ಎಕ್ಸ್ಪೈರಿ ಅಷ್ಟೊತ್ತಿಗೆ ಒಂದು ಕಡೆ ಯಾವುದೋ ಒಂದು ಕಡೆ ಖಂಡಿತವಾಗ್ಲೂ ಒಂದು ಟ್ರೆಂಡ್ ಥರ ಎಸ್ಟಾಬ್ಲಿಷ್ ಆಗುವಂಥ ಸಾಧ್ಯತೆ ಇದೆ. ನೋಡೋಣ, ಗ್ಲೋಬಲ್ ಸೆಂಟಿಮೆಂಟು ಮತ್ತೊಂದು ಇದೆಲ್ಲದ್ರ ಮೇಲೆ ಡಿಸೈಡ್ ಆಗ್ತಾ ಇರುತ್ತೆ. ಬಟ್ ದೊಡ್ಡ ಕ್ಯಾಂಡಲ್ ಬಂದಿದ್ದಕ್ಕೆ ಇಂಟರ್ನಲ್ ಕ್ಯಾಂಡಲ್ ಸೆಟಪ್ ಆಗಿದೆ. ನಿಫ್ಟಿನಲ್ಲಿ ಡೈಲಿನಲ್ಲಿ ಹೋಗ್ಬಿಟ್ಟು ನೋಡ್ತಾ ಬರೋದಾದ್ರೆ ನಾವು ಏನೂ ಆಗಿಲ್ಲ. 4 ದಿನದಿಂದ ಅಲ್ಲೇ 22,800 ನಾನು ಬಿಡೋದಿಲ್ಲ ಅಂತ ಅಲ್ಲಿ ಕೂತಂಗೆ ಕಾಣಿಸ್ತಾ ಇದೆ. ಈಗ 22,800 ಬೌನ್ಸ್ ಬರಬೇಕು ಅಂದರೆ ಈ ಟೈಮಲ್ಲಿ ಬರಬೇಕು. ಇಲ್ಲ ಒಂದು 4-5 ಒಂದು ವಾರ ಆಯಿತು ಇಲ್ಲಿ ಕೂತ್ಕೊಂಡು, ಇವಾಗ ಆಗ್ತಾ ಇಲ್ಲ, ಇನ್ನು ಬಿಟ್ಟು ಹೋಗಕ್ಕೆ ಆಗ್ತಾ ಇಲ್ಲ ಅಂತಂದರೆ ಕೆಳಗಡೆ ಬಂದರೆ ಆಗ ಮತ್ತೆ 22,500 ಕಡೆಗೆ ಹೋಗುತ್ತೆ. ಸೊ 22,800 ಕೆಳಗಡೆ ಬಿಟ್ಟು ಬರೋ ತನಕ ದಯವಿಟ್ಟು ಶಾರ್ಟ್ ಮಾಡೋಕ್ಕೆ ಹೋಗ್ಬಿಡಿ. ಅದೇ ರೀತಿಯಾಗಿ 23,000 ಕ್ರಾಸ್ ಆಗಲಿ, ಆಮೇಲೆ ಬೇಕಾದ್ರೆ ಶಾರ್ಟ್ ಕವರಿಂಗ್ ತೊಗೊಬೋದು. ಅದ್ರ ಮಧ್ಯದಲ್ಲಿ ಆಪ್ಷನ್ ಸೆಲ್ಲರ್ಸ್ ಈ ವಾರ ಏನು ಆರಾಮಾಗಿ ಎಂಜಾಯ್ ಮಾಡ್ತಾ ಇದೀವಿ, ಅದೇ ರೀತಿ ಆಪ್ಷನ್ ಬಯಸಿಗೆ ಕಾಲ ಬರುತ್ತೆ. ಯಾಕೆ ಹಿಂಗಾಗಿದೆ ಅಂತಂದರೆ ನೋಡಿ, ಒಂದು ಜೋರಾಗಿ ಮೂಮೆಂಟ್ ಮೇಲ್ಗಡೆ ಹೋಗಿ ಜೋರಾಗಿ ಮೂಮೆಂಟ್ ಕೆಳಗಡೆ ಬಂದಿದೆ. ಈಗ ಸುಧಾರಿಸ್ಕೊತಾ ಇದೆ ಮಾರ್ಕೆಟು. ಇದು ಎಲ್ಲ ವರ್ಗದಲ್ಲೂ ಆಗುತ್ತೆ. ನಾವೇ ಒಂದು 4 ರೌಂಡ್ ಜೋರಾಗಿ ಓಡಿದ್ರೆ ಆಮೇಲೆ ಸುಧಾರಿಸ್ಕೊಳೋದಿಲ್ವಾ, ಹಾಗೆ ಮಾರ್ಕೆಟ್ ಕೂಡ ಅದನ್ನೇ ಮಾಡ್ತಾ ಇದೆ. ಆಗುತ್ತೆ ನೋಡಿ, ಇಲ್ಲಿ ಮಧ್ಯದಲ್ಲಿ ಸುಧಾರಿಸ್ಕೊಂಡಿದ್ದು ತಪ್ಪಿಗೆ ಏನು ಮಾಡ್ತು, ಆಮೇಲೆ ಜೋರಾಗಿ ಓಡ್ತು, 2 ಸಲ ಓಡ್ತು. ಈಗ ಮತ್ತೆ ಸುಧಾರಿಸ್ಕೊತಾ ಇದೆ, ಈಗ ಮತ್ತೆ ಓಡೋಕ್ಕೆ ರೆಡಿ ಆಗ್ತಾ ಇದೆ ಅಂತ ಅಷ್ಟೇ ಮಾರ್ಕೆಟ್. ಹಾಗಾಗಿ ಆ ಥರ ಆದರೆ ನಮಗೆ ಕಾನ್ಫಿಡೆನ್ಸ್ ಜಾಸ್ತಿ ಇರುತ್ತೆ ಒಂದೇ ಸಲ ಹೋಗೋದಕ್ಕಿಂತ. ನೋಡಿ ಹಿಂಗೋಗ್ಬಿಟ್ರೆ ಫುಲ್ ವಾಲಟಿಲಿಟಿ, ಹೆಂಗೆ ಪೊಸಿಷನ್ ಕ್ಯಾರಿ ಮಾಡ್ತೀರಾ, ಏನು ಮಾಡ್ತೀರಾ. ಬಟ್ ಈ ಥರ ರೇಂಜ್ ಡಿಫೈನ್ ಮಾಡ್ತು ಅಂತಂದರೆ ಆಗ ನಮಗೆ ಒಂದು ಆಪರ್ಚುನಿಟಿ ಸಿಗುವಂಥ ಸಾಧ್ಯತೆ ಇರುತ್ತೆ. ಈ ಸಲ ನೋಡಿ 22,800 ಏನಾದ್ರು ಬ್ರೇಕ್ ಆಯಿತು ಅಂತಂದರೆ ಇಲ್ಲಿ ಯಾವುದೇ ರೀತಿಯಂತೆ ಎಕ್ಸ್ಕ್ಯೂಸ್ ಇರೋದಿಲ್ಲ. ಸೀದಾ 22,400-500 ಕಡೆಗೆ ಮಾರ್ಕೆಟ್ ಬರುತ್ತೆ. ಬಟ್ ಅಕಸ್ಮಾತ್ ಶಾರ್ಟ್ ಕವರಿಗೆ ಬಂತು ಅಂದರೆ ಆಯಿತು, ಈ ಸಲನಾದರೂ ಡಬ್ಲ್ಯೂ ಪ್ಯಾಟರ್ನ್ ಆಗ್ತಾ ಇದೆಯಾ ಅನ್ನೋದನ್ನು ನಾವು ನೋಡ್ತಾ ಹೋಗಬೇಕು. ನೋಡೋಣ ಆ ರೀತಿ ಚಾನ್ಸಸ್ ಸಿಗುತ್ತಾ, ಏನು ಕಥೆ ಅನ್ನೋದನ್ನು. ಅದೇ ರೀತಿಯಾಗಿ ಫಿನ್ ನಿಫ್ಟಿ, ಮಿಡ್ ಕ್ಯಾಪ್ ನಿಫ್ಟಿ ಎಲ್ಲದೂ ಕೂಡ ಅದೇ ರೀತಿ ಇದೆಲ್ಲ ಏನು ಇವಾಗ ಡೈಲಿ ಎಕ್ಸ್ಪೈರಿ, ಮಂತ್ಲಿ ಎಕ್ಸ್ಪೈರಿ ಅಂತ ಆದಾಗಿಂದ ಜಾಸ್ತಿ ನಾವು ನೋಡೋಕ್ಕೆ ಹೋಗೋದಿಲ್ಲ ಇದನ್ನ. ಹಾಗಾಗಿ ಇದರಲ್ಲೂ ಕೂಡ ಫಿನ್ ನಿಫ್ಟಿನಲ್ಲೂ ಕೂಡ ಅದೇ ಆ ರೇಂಜ್ ಮೇಲ್ಗಡೆ ಇದೆ, ಏನೂ ಆಗಿಲ್ಲ. ಎಲ್ಲದರಲ್ಲೂ ಇವತ್ತೊಂದು ಆಲ್ಮೋಸ್ಟ್ ಫ್ಲಾಟ್ ಡೇ. ಆದರೆ ಇಂಪಾರ್ಟೆಂಟ್ ಪ್ಯಾರಾಮೀಟರ್ ಏನು ಅಂದರೆ ವಿಕ್ಸ್ ಡ್ರಾಪ್ ಆಗಿರುವಂಥದ್ದು. ಎಸ್, ಸರ್ಪ್ರೈಸಿಂಗ್ಲಿ ವಿಕ್ಸು 2-3 ದಿನಕ್ಕಿಂತ ಈಗ ಒಂದು ಕೆಳಗಡೆ ಲೆವೆಲ್ಗೆ ಬಂದು ಕ್ಲೋಸಿಂಗ್ ಆಗಿದೆ. ನೋಡಿ, ಪ್ರತಿದಿನ ಸ್ಪೈಕ್ ಮಾಡ್ತಾ ಇತ್ತು, ಇಲ್ಲ ಅಂತಲ್ಲ. ಆದರೆ ಕ್ಲೋಸಿಂಗು 15 ಮೇಲ್ಗಡೆ ಕ್ಲೋಸಿಂಗ್ ಆಗ್ತಾ ಇತ್ತು ಪ್ರತಿದಿನ. ಇವತ್ತು ಫಸ್ಟ್ ಟೈಮ್ 15ಕ್ಕಿಂತ ಕೆಳಗಡೆ ಬಂದು ಕ್ಲೋಸಿಂಗ್ ಆಗಿದೆ. ನಾಳೆ ಏನಾದರೂ ಇದು ಕಂಟಿನ್ಯೂಷನ್ ಆಯಿತು ಅಂದರೆ ಕೆಳಗಡೆ ನಿಫ್ಟಿ 23,000 ಈ ಸಲ ಬ್ರೇಕ್ ಆಗುವಂಥ ಸಾಧ್ಯತೆ ಕಾಣಿಸ್ತಾ ಇದೆ. ಸೊ ವಿಕ್ಸು ವೆರಿ ಇಂಪಾರ್ಟೆಂಟ್ ಪ್ಯಾರಾಮೀಟರ್ ಆಗುತ್ತೆ. ವಿಕ್ಸ್ ಬಗ್ಗೆ ಡೆಡಿಕೇಟೆಡ್ ವಿಡಿಯೋ ಚಾನಲ್ನಲ್ಲಿದೆ. ಈ ವಿಡಿಯೋದ ಎಂಡಿಗೆ ಕೊಟ್ಟಿರ್ತೀನಿ, ಯಾರಾದರೂ ನೋಡಿಲ್ಲ ಅಂದರೆ ನೀವು ಚೆಕ್ಔಟ್ ಮಾಡ್ತಾ ಹೋಗ್ಬೋದು. ಅದೇ ರೀತಿಯಾಗಿ ಗೋಲ್ಡ್ ಏನು ಕತೆ ಅಂತಂದರೆ ನೋಡಿ,
ಗೋಲ್ಡ್ ಇನ್ನೂ ಕೂಡ ಆಲ್ ಟೈಮ್ ಹೈನ ಬರಿತಾನೆ ಇದೆ ಆಲ್ ಟೈಮ್ ಹೈಗೆ ಹೋಗಿದೆ. ನೋಡೋಣ ಇಲ್ಲಿಂದ ಏನಾದರೂ ಬ್ರೇಕ್ಔಟ್ ಆಗುತ್ತಾ ಅಥವಾ ಇಲ್ಲಿಂದ ಒಂದು ಕರೆಕ್ಷನ್ ಬರುತ್ತಾ ಏನು ಕತೆ ಅನ್ನೋದು ಎಲ್ಲದೂ ಕೂಡ ಗ್ಲೋಬಲ್ ಸೆಂಟಿಮೆಂಟ್ ಮೇಲೆ ಡಿಪೆಂಡ್ ಆಗಿದೆ. ಚೈನಾದವ್ರು ಏನಾದರೂ ವಾಪಸ್ US ಟ್ಯಾಕ್ಸ್ ಹಾಕಿದ್ರು ಮತ್ತೊಂದು ಆಯಿತು ಅಂದರೆ ಕ್ರೂಡ್ ಆಗಿರ್ಬೋದು, ಗೋಲ್ಡ್ ಆಗಿರ್ಬೋದು ಎಲ್ಲದೂ ಕೂಡ ನೋಡಿ ಶೂಟಪ್ ಆಗೋಕ್ಕೆ ಸಾಧ್ಯತೆ ಇದೆ. ಕ್ರೂಡು ನೆನ್ನೆ ಒಳ್ಳೆ ಮೂಮೆಂಟ್ ಆಗಿತ್ತು, ಇವತ್ತು ಕೂಡ ಅಲ್ಲೇ ರಿಟರ್ನ್ ಆಗೋ ಥರ ಕಾಣಿಸ್ತಿದೆ. ನೆನ್ನೆ ಆಲ್ಮೋಸ್ಟ್ 6300 ಮೇಲ್ಗಡೆ ಹೋಗ್ಬಿಟ್ಟಿತ್ತು ಕ್ರೂಡು ನೆನ್ನೆ, ಇವತ್ತು ಒಂದು ಸ್ವಲ್ಪ ಫ್ಲಾಟಲ್ಲಿ ನಡೀತಾ ಇದೆ. ನೋಡೋಣ ಈಗ ಇದರಿಂದ 6400 6500 ಕಡೆಗೆ ಹೋಗಬೇಕು ಕ್ರೂಡ್, ಯಾಕಂದರೆ ಇಲ್ಲಿ ಬಸ್ ಸ್ಟ್ಯಾಂಡ್ ಆಗಿ ಸಪೋರ್ಟ್ ತೊಗೊಂಡು ಎಲ್ಲ ಆಗ್ತಾ ಇದೆ. ನೋಡೋಣ ಈ ವಾರದಲ್ಲಿ ಮುಂದಿನ ವಾರದಲ್ಲಿ ಮೂಮೆಂಟ್ ಬರುತ್ತಾ ಅಂತ. ಅದೇ ರೀತಿಯಾಗಿ ನ್ಯಾಚುರಲ್ ಗ್ಯಾಸು ನೆನ್ನೆ ಇವತ್ತು ಬೆಳಗ್ಗೆ ವೀಡಿಯೋದಲ್ಲಿ 1000 ಅಂತ ಹೇಳ್ಬಿಟ್ಟಿದ್ದೀನಿ. ನ್ಯಾಚುರಲ್ ಗ್ಯಾಸು ಆ್ಯಕ್ಚುಲಿ 1250 ಅದು ಆ್ಯಕ್ಚುಲಿ ಆಯಿತಾ. ಆಗ ಕ್ರೂಡು 100, ಆದರೆ ನ್ಯಾಚುರಲ್ ಗ್ಯಾಸು 1250 ಇರುತ್ತೆ ಒಂದು ಕ್ವಾಂಟಿಟಿ. ಅಂದರೆ 1250 ಆ ನ್ಯಾಚುರಲ್ ಗ್ಯಾಸಿಂದ ಏನು ಒಂದು ಪ್ಯಾರಾಮೀಟರ್ ಇದೆಯೋ ಮಿಲಿಮೀಟರ್ ಕ್ಯೂಬ್ ಏನೋ ಬರುತ್ತೆ, ಅದನ್ನು ಮರ್ತೋಗಿದೆ. ಸೊ ಅದರಲ್ಲಿ ಬರ್ತಾ ಹೋಗುತ್ತೆ ಆ ಒಂದು ಕ್ವಾಂಟಿಟಿನಲ್ಲಿ ಟ್ರೇಡ್ ಮಾಡಿ. ಯಾಕಂದರೆ ಕಮಾಡಿಟಿ ಅಂತ ಟ್ರೇಡ್ ಮಾಡಿದ್ರೆ ನೋಡಿ, ಗೋಲ್ಡ್ ಆಗಿರ್ಬೋದು, ಗೋಲ್ಡ್ ಆದರೆ KGನಲ್ಲಿ ಟ್ರೇಡ್ ಮಾಡ್ತಾ ಇರ್ತೀರಾ. ಹೌದು, ಗೋಲ್ಡ್ KGನಲ್ಲೇ ಇರುವಂಥದ್ದು. ಕ್ರೂಡ್ ಆಯಿಲ್ ಆದರೆ ಅದರದ್ದು ಬ್ಯಾರಲ್ ಏನಿದೆಯೋ ಅದರಲ್ಲಿ ಟ್ರೇಡ್ ಮಾಡ್ತಾ ಇರ್ತೀವಿ. 100 ಬ್ಯಾರಲ್ = 1 ಕ್ವಾಂಟಿಟಿ. ಅದೇ ರೀತಿ ನ್ಯಾಚುರಲ್ ಗ್ಯಾಸಿಂದು ಅವ್ರದ್ದೇನು ಗ್ಯಾಸಿಂದ ಯಾವ್ದು ಬರುತ್ತೋ ಆ ಒಂದು ಮೆಜರ್ಮೆಂಟಲ್ಲಿ ನಾವು ಟ್ರೇಡ್ ಮಾಡ್ತಾ ಹೋಗ್ತೀವಿ. ಆ ರೀತಿ ಆಗ್ತಾ ಹೋಗುತ್ತೆ ನೋಡಿ. ಈ ಥರ ಇದ್ದಾಗ ಆಪ್ಷನ್ ಸೆಲ್ಲರ್ಸಿಗೆ ಬೆಸ್ಟು. ಅಂದರೆ ಯಾರಾದರೂ ಕಮಾಡಿಟಿ ಟ್ರೇಡ್ ಮಾಡ್ತಾ ಇದ್ದಾರೆ ಅಂದರೆ ನೋಡಿ, ಈ ವರ್ಷ ಜಸ್ಟ್ ಹೋದ ತಿಂಗಳಷ್ಟೇ ಈ ಆಲ್ ಟೈಮ್ ಹೈನ ಅಂದರೆ ಸದ್ಯದಲ್ಲಾದಂಥ ಹೈನ ಟೆಸ್ಟ್ ಮಾಡೋಕ್ಕೆ ಹೋಗಿತ್ತು. 52 ವೀಕ್ ಹೈ ಅಂತ ಹೇಳ್ಬೋದು. ಆಲ್ ಟೈಮ್ ಹೈ ಅನ್ನೋಕ್ಕಿಂತ ಆಲ್ ಟೈಮ್ ಹೈ ತುಂಬ ಮೇಲಿದೆ. ಆದರೆ ಈಗ 2 ದಿನದಲ್ಲಿ ಇಷ್ಟು ಜೋರಾಗಿ ಮೂಮೆಂಟ್ ಬಂದಾಗ ಏನಾಗುತ್ತೆ ಅಂದರೆ, ಈ ರೇಂಜ್ ಇದೆಯಲ್ಲ, ಈ ರೇಂಜ್ ಬಿಟ್ಟು ಹೋಗುವಂಥದ್ದು ಕಷ್ಟ ಆಗುತ್ತೆ. ಆಗೇನು ಮಾಡ್ಬೋದು, ರೌಂಡ್ ಲೆವೆಲ್ ಯಾವುದಿರುತ್ತೆ 400 ಈ ಥರದ್ದೆಲ್ಲ, ಅಲ್ಲಿ ನಾವು ಸೆಲ್ ಮಾಡ್ಬೋದು, ಈಸಿಯಾಗಿ ಸೆಲ್ ಮಾಡ್ಬೋದು. ಯಾಕಂದರೆ ಒಂದು 4-5 ದಿನ ಇಲ್ಲಿ ಉಳ್ಕೊಂತು ಅಂತಂದ್ರೂ ಇಷ್ಟು ಜೋರಾಗಿ ಮೇಲ್ಗಡೆ ಹೋಗಿದಾಗ ಇದೊಂದು ಸ್ವಲ್ಪ ಊದ್ಕೊಂಡಿರುತ್ತಲ್ಲ, ಅದೆಲ್ಲ ಟುಸ್ ಅಂತ ಕರಗೋಗ್ಬಿಡುತ್ತೆ. ಹಾಗಾಗಿ ಈಸಿ ಸ್ಟ್ರಾಟಜಿಸ್ ಯಾವಾಗ ಜೋರಾಗಿ ಒಂದೇ ಸೈಡ್ ಮೂಮೆಂಟ್ ಬಂದಿದೆ ಅಂತಂದರೆ ನೀವು ಒಂದು ಸ್ವಲ್ಪ ದಿನ ನಿಲ್ಲುತ್ತಲ್ಲ, ಆ ಟೈಮಲ್ಲಿ ನೀವು ಆ ಕಡೆದು ಸಿನ ಸೆಲ್ ಮಾಡಿಬಿಟ್ರೆ ಆರಾಮಾಗಿ ಅಲ್ಲಿಂದ ಉಳ್ಕೋಬೋದು. ಅದೇ ಕೆಳಗಡೆ ಬಂದಿತ್ತು ಅಂದರೆ ಅವಾಗ P ಸೆಲ್ ಮಾಡ್ಬೋದಿತ್ತು. ಬಟ್ ಅದೆಲ್ಲ ಸ್ವಲ್ಪ ಹುಷಾರಾಗಿ ನೋಡ್ಕೊಂಡು ಮಾಡಬೇಕು. ಕಮಾಡಿಟಿ ಅಗೇನ್ ಆಲ್ಮೋಸ್ಟ್ 24/7 ಟ್ರೇಡ್ ಆಗೋ ಥರ ಟ್ರೇಡ್ ಆಗ್ತಾ ಇರುತ್ತೆ. ರಾತ್ರಿ 11:30 ತನಕ ಟ್ರೇಡ್ ಆಗುತ್ತೆ. ಬೆಳಗ್ಗೆ 9 ಗಂಟೆಗೆ ಓಪನ್ ಆದರೆ ಮಧ್ಯದಲ್ಲಿ ಅಫ್ಕೋರ್ಸ್ 3:30 5 ಗಂಟೆ ತನಕ ಒಂದು ಬ್ರೇಕ್ ಇರುತ್ತೆ. ಕಮಾಡಿಟಿ ಟ್ರೇಡ್ ಮಾಡೋರಿಗೆ ಗೊತ್ತಿದೆ. ಬಟ್ ನ್ಯಾಚುರಲ್ ಗ್ಯಾಸ್ ಇದು ನೀವು ನೋಡೋದಾದರೆ ಆಫ್ಟರ್ ಅ ಲಾಂಗ್ ಟೈಮ್ ಇದು ಒಂದು ಆಗ್ತಾ ಇರೋಂಥದ್ದು. 2023ರಲ್ಲಿ ಬಿದ್ದಿದ್ದು ಈಗ 2 ವರ್ಷ ಆದಮೇಲೆ ಮೇಲ್ಗಡೆ ಚೇತರಿಸ್ಕೊತಾ ಇದೆ. ಹಾಗಾಗಿ ಪಾಸಿಟಿವ್ ಆಗೇ ಇದೆ ಆನ್ ಲಾಂಗ್ ಟರ್ಮ್ ಬೇಸಿಸ್. ಬಟ್ ಸದ್ಯಕ್ಕೆ ಇತ್ತೀಚೆಗೆ ಅಷ್ಟೇ ಟೆಸ್ಟ್ ಮಾಡಿರೋದ್ರಿಂದ ಒಂದೇ ಸಲ ಹೋಗೋಕ್ಕೆ ಬಿಡೋದಿಲ್ಲ ಅಲ್ವಾ. ಸೊ ಇಲ್ಲಿ ವಾಪಸ್ ಬಂದು 300-350 ಈ ಲೆವೆಲ್ನ ಟೆಸ್ಟ್ ಮಾಡಿ ಆಮೇಲೆ ಮೇಲ್ಗಡೆ ಹೋಗುತ್ತೆ. ಅಷ್ಟರೊಳಗೆ ನೀವು ಒಂದು ಟ್ರೇಡ್ ಎಕ್ಸಿಕ್ಯೂಟ್ ಮಾಡ್ಕೊಂಡ್ಬಿಡ್ಬೋದು ಯಾವುದರಲ್ಲಿ, ನ್ಯಾಚುರಲ್ ಗ್ಯಾಸಲ್ಲಿ. ಅದೇ ರೀತಿಯಾಗಿ ಯಾವುದು USD INR ನೋಡಿ ಇವಾಗ ಬೀಳೋ ಥರ ಕಾಣಿಸ್ತಾ ಇದೆ. ಯಾಕೋ USD INR ತಿರ್ಗಾ ಈ ಝೋನ್ನ ಬಂದು ಟೆಸ್ಟ್ ಆಗ್ತಾ ಇದೆ. ಅಂದರೆ ಇಲ್ಲಿ ಆಲ್ ಟೈಮ್ ಹೈಗೆ ಹೋಗಿತ್ತು, ಅಲ್ಲಿಂದ ವಾಪಸ್ ಬರ್ತಾ ಇದೆ. ಇಲ್ಲಿಂದ ಬಂದರೆ ಈಗ 86ನ ಬ್ರೀಚ್ ಆಗುತ್ತಾ ಅನ್ನೋದು ನೋಡಬೇಕು. 86 ಲೆವೆಲ್ಲು ಸಪೋರ್ಟ್ ಝೋನ್ ಇದು. ನೋಡೋಣ ಇಲ್ಲಿದೆ ಈಗ 86 ಲೆವೆಲ್ಗೆ ಮತ್ತೆ ಬಂದು ಟೆಸ್ಟ್ ಆಗುತ್ತೆ ಏನು ಕತೆ ಅನ್ನೋದು. ಇದಿಷ್ಟು ಇವತ್ತಿನ ಚಾರ್ಟ್ ಸ್ಟಾಕ್ ಆಗಿತ್ತು. ಟರ್ಮ್ ಇನ್ಶೂರೆನ್ಸ್ ಯಾರಾದರೂ ಮಾಡಿಸಿಲ್ಲ ಅಂದರೆ ಮತ್ತೆ ಹೇಳ್ತಾ ಇದ್ದೀನಿ, ಪ್ರತಿ ವಿಡಿಯೋದ ಕೆಳಗೆ ಟರ್ಮ್ ಇನ್ಶೂರೆನ್ಸ್ ಫಾರ್ಮ್ನ ಕೊಡ್ತಾ ಇರ್ತೀನಿ. ಆ ಫಾರ್ಮ್ನ ಫಿಲ್ ಮಾಡಿದ್ರೆ ನೀವು ಬಜಾಜ್ ಅಲಯನ್ಸ್ ಸಿಬ್ಬಂದಿ ನಿಮಗೆ ಟರ್ಮ್ ಇನ್ಶೂರೆನ್ಸ್ನ ಓಪನ್ ಮಾಡಿಕೊಡ್ತಾರೆ. ಅದೇ ರೀತಿಯಾಗಿ ಹೆಲ್ತ್ ಇನ್ಶೂರೆನ್ಸ್ಗೆ ಯಾರಿಗಾದ್ರೂ ಇಂಟ್ರೆಸ್ಟ್ ಇದೆ ಅಂತಂದರೆ ಕಮೆಂಟ್ ಮಾಡಿ. ದಯವಿಟ್ಟು ಹೆಲ್ತ್ ಇನ್ಶೂರೆನ್ಸ್ ತೊಗೊಂಡಿಲ್ಲ ಅಂದರೆ ದಯವಿಟ್ಟು ತೊಗೊಳ್ಳಿ. ಇಲ್ಲಾಂದರೆ ಹೆಲ್ತ್ ಇನ್ಶೂರೆನ್ಸ್ ಬಗ್ಗೆನೂ ಒಂದು ಡೆಡಿಕೇಟೆಡ್ ಪಾಲಿಸಿ ರಿವ್ಯೂ ಮಾಡೋ ಥರದ್ದು, ಯಾವ ರೀತಿಯಾಗಿ ಬಜಾಜ್ ಅಲಯನ್ಸಲ್ಲಿ ಯಾವ ವೇರಿಯಂಟ್ ಇದೆ ಏನೊಂದು ಮಾತಾಡಿತ್ತು, ಅದೇ ರೀತಿಯಾಗಿ ಹೆಲ್ತ್ ಇನ್ಶೂರೆನ್ಸ್ದು ಮಾಡ್ಕೊಡೋಕ್ಕೆ ಪ್ರಯತ್ನ ಪಡ್ತೀನಿ. ಅದಲ್ಲದೆ 2025ರ ನಮ್ಮ ಚಾನಲ್ ಮಿಷನ್ ನಿಮಗೆಲ್ಲರಿಗೂ ಗೊತ್ತಿದೆ, ಎಮರ್ಜೆನ್ಸಿ ಫಂಡನ್ನು ಬಿಲ್ಡ್ ಮಾಡುವಂಥದ್ದು. ದಯವಿಟ್ಟು ಎಮರ್ಜೆನ್ಸಿ ಫಂಡ್ ಬಿಲ್ಡ್ ಮಾಡೋದ್ರ ಕಡೆಗೆ ನಿಮ್ಮ ಲಕ್ಷ್ಯವನ್ನು ಕೊಡಿ. ಪ್ರತಿ ವಿಡಿಯೋ ಕೆಳಗೆ ಮಿಷನ್ 2025 ಅಂತ ಅದನ್ನು ಕೊಡ್ತಾ ಇರ್ತೀನಿ. ಈ ವಿಡಿಯೋ ಇಷ್ಟ ಆಗಿದೆ ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿ ಜೊತೆಗೂ ಈ ಮಾಹಿತಿನ ಹಂಚ್ಕೊಳ್ಳಿ. ಮತ್ತೊಮ್ಮೆ ಸಿಗೋಣ. ಎಲ್ರಿಗೂ ನಮಸ್ಕಾರ.